ಇದು ರಿಯಲ್ ಕಥೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೀಲ್ ಕಥೆ ಅಂತೂ ಅಲ್ವೇ ಅಲ್ಲ, ರಿಯಲ್ ಆಗಿ ಒಂದು ಸ್ಟೋರಿಯನ್ನು ಬ್ರೇಕ್ ಮಾಡ್ತಾ ಇದೆ ಗ್ಯಾರಂಟಿ ನ್ಯೂಸ್. ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಓಡ್ ಹೋದ ರೌಡಿ ಕಥೆ ಏನಾಗಿದೆ ಅನ್ನುವಂಥ ರಿಯಲ್ ಕಹಾನಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಿಯಲ್ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿನಿಮಾದಂತೆ ತಪ್ಪಿಸಿಕೊಳ್ಳೋದಕ್ಕೆ ಹೋದ ರೌಡಿಗೆ ಏನಾಯ್ತು ಗೊತ್ತಾ? ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ಬಿದ್ದಿದ್ದಾನೆ ರೌಡಿ ಸ್ಪಾಟ್ ನಾಗ. ನಿರ್ಮಾಣ ಹಂತದ ಕಟ್ಟಡದಿಂದ ಬಿದ್ದು ಸೊಂಟದ ಮೂಳೆ ಮುರಿದು ಹೋಗಿದೆಯಂತೆ. ಬೆಂಗಳೂರು ಉತ್ತರ ತಾಲೂಕಿನ ಸೋಲದೇವನಹಳ್ಳಿಯಲ್ಲಿ ಆಗಿರುವ ಘಟನೆ ಇದು. ಬಾಗಲಗುಂಟೆ ಪೊಲೀಸರಿಂದ ಸ್ಪೆಷಲ್ ಕಾರ್ಯಾಚರಣೆ ವೇಳೆ ಈ ಅವಘಡ ಸಂಭವಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಯುವಕರಿಗೆ ಚಾಕು ಇರಿದ ಕೇಸ್ನಲ್ಲಿ ಕುಖ್ಯಾತ ರೌಡಿ ಸ್ಪಾಟ್ ನಾಗನನ್ನ ಬಂಧಿಸೋದಕ್ಕೆ ಪೊಲೀಸರು ಹೋಗಿರ್ತಾರೆ. ನಾಗನನ್ನ ಬಂಧಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈತ ಓಡ್ ಹೋಗಿ ಪೊಲೀಸರಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಆ ಸಂದರ್ಭಕ್ಕೆ ನಿರ್ಮಾಣ ಹಂತದ ಕಟ್ಟಡದ ಮೇಲಿಂದ ಕೆಳಗಡೆ ಬಿದ್ದು ಆತನ ಸೊಂಟದ ಮೂಳೆ ಮುರಿದು ಹೋಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸದ್ಯ ಸಿಗ್ತಾ ಇದೆ. ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪೊಲೀಸರು. ಆತನಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಇದು ವಾಸ್ತವ ಪರಿಸ್ಥಿತಿ. ಎಷ್ಟು ಜನ ಬಂದಿದ್ರು? 10 ಜನ ನಿಮ್ಮೊಬ್ಬರಿಗೆ? ನೀವೇ ತಪ್ಪಿಸ್ಕೊಂಡು ಓಡಾಗಿರಲಿಲ್ಲ? ಚಾಕುವಿನಿಂದ ಯುವಕನಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರೋ ಸಂಬಂಧಪಟ್ಟಂಗೆ ನಾಗ ಅಲಿಯಾಸ್ ಸ್ಪಾಟ್ ನಾಗನನ್ನು ಬಾಗಲಗುಂಟೆ ಪೊಲೀಸರು ಹುಡುಕಾಡುವಂಥ ಒಂದು ಸಂದರ್ಭದಲ್ಲಿ ಸೋಲ್ದೇನಹಳ್ಳಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ನಿರ್ಮಾಣ ಹಂತದ ಕಟ್ಟಡದಲ್ಲಿ, ಅಂದರೆ ನಾಗನಿಗೆ ಸಂಬಂಧಪಟ್ಟಂಥ ಒಂದು ನಿರ್ಮಾಣ ಹಂತದ ಕಟ್ಟಡದಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಅಂತ ಹೇಳಿ ಖಚಿತ ಮಾಹಿತಿ ಬಂದ ಮೇಲೆ ಪೊಲೀಸರು ಇಲ್ಲಿಗೆ 6-7 ಜನ ಪೊಲೀಸರ ತಂಡ ಏನಿತ್ತು ಇವರಿಗೋಸ್ಕರ ವಿಶೇಷ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಹಾಗಾಗಿ ಈ ಒಂದು ಸೋಲ್ದೇನಹಳ್ಳಿಯಲ್ಲಿರುವಂಥ, ನೋಡಿ ನಾನು ಈ ಮನೆ ತೋರಿಸ್ತಿಲ್ಲ, ಇದೇ ಒಂದು ನಿರ್ಮಾಣ ಹಂತದ ಮನೆಯಲ್ಲಿ ತಲೆಮರೆಸ್ಕೊಂಡಿದ್ದಂಥ ಒಂದು ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಬಾಗಲಕೋಟೆ ಪೊಲೀಸರು ನಾಗನನ್ನು ಹಿಡಿಯೋ ಸಂಬಂಧಪಟ್ಟಂಗೆ ಈ ಮನೆಗೆ ದಾಳಿ ಮಾಡ್ತಾರೆ, ಅಂದರೆ ನುಗ್ತಾರೆ. ಆ ಒಂದು ನುಗ್ಗುವಂಥ ಒಂದು ಸಂದರ್ಭದಲ್ಲಿ ಆತ ಪೊಲೀಸರನ್ನು ಈ ಡೈರೆಕ್ಷನಲ್ಲಿ ನೋಡಿದಂಥ ನಾಗ ಇದ್ದಾನೆ, ಅವನು ಪೊಲೀಸರಿಗೆ ಕೈಗೆ ಸಿಗದಿದ್ದಂಗೆ ಪರಾರಿಯಾಗಲು ಯತ್ನಿಸಿ, ನೋಡಿ ನಾನು ನೋಡ್ತೀನಿ, ಇಲ್ಲಿ ನೋಡಿ ಫಸ್ಟ್ ಫ್ಲೋರಲ್ಲಿರುವಂಥ ಈ ಒಂದು ಟೆರೆಸ್ನ ಬಾಗಿಲು ನೀವು ನೋಡ್ಬೋದು ದೃಶ್ಯದಲ್ಲಿ. ಈ ಒಂದು ಟೆರೆಸ್ನ ಬಾಗಿಲಿನಿಂದ ಜಿಗಿದು ಪೊಲೀಸರಿಗೆ ಸಿಗದಂತೆ ಪರಾರಿಯಾಗಲು ಯತ್ನಿಸಿರುವಂಥ ಒಂದು ಸಂದರ್ಭದಲ್ಲಿ ಆತ ಹಾಯ ತಪ್ಪಿ ಬಿದ್ದು, ನೋಡಿ ನೀವು ಆ ಜಾಗ ತೋರಿಸ್ತಾ ಇದ್ದೀನಲ್ಲ, ನೋಡಿ ನೀವೇನು ಈ ದೃಶ್ಯದಲ್ಲಿ ನೋಡ್ತಿದ್ರೆ, ಈ ಒಂದು ದೃಶ್ಯದಲ್ಲಿ ನೆಗೆದು ಪರಾರಿಯಾಗಬೇಕಿತ್ತು. ಆದರೆ ದುರದೃಷ್ಟ ಅವರು ಸೊಂಟ ಮುರ್ಕೊಂಡು ತೀವ್ರವಾಗಿ ಗಾಯಗೊಂಡು ಇಲ್ಲೇ ಒಂದು ಸ್ಥಳೀಯದಲ್ಲಿ ಇರುವಾಗಂಥ ಒಂದು ಸಪ್ತಗಿರಿ ಆಸ್ಪತ್ರೆಗೆ ಪೊಲೀಸರು ಮಾನವೀಯತೆಯ ದೃಷ್ಟಿಯಿಂದ ಕೂಡಲೇ ಆಂಬುಲೆನ್ಸನ್ನು ತರಿಸಿ ಒಂದು ಮಾನವೀಯತೆಯ ದೃಷ್ಟಿಯಿಂದ ಇಲ್ಲಿರೋಂಥ ಒಂದು ಸಪ್ತಗಿರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿರೋಂಥದ್ದು. ICUನಲ್ಲಿ ನಾಗ ಅಲಿಯಾಸ್ ಸ್ಪಾಟ್ ನಾಗನಿಗೆ ಚಿಕಿತ್ಸೆ ಮುಂದುವರಿತಿದೆ. ಹಾಗಾಗಿ ಈ ಒಂದು ವ್ಯಾಪ್ತಿ ಏನಿದೆ, ಈ ಒಂದು ಮನೆಯ ವ್ಯಾಪ್ತಿ ಇದು ಸೋಲ್ದೇನಹಳ್ಳಿ ವ್ಯಾಪ್ತಿಗೆ ಬರೋದ್ರಿಂದ ಈ ಪ್ರಕರಣ ಸಂಬಂಧಪಟ್ಟಂಗೆ ಸೋಲ್ದೇನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಹಾಗಾಗಿ ACP ಅವರಿಗೂ ಕೂಡ ಈ ಸ್ಥಳಕ್ಕೆ ಬಂದು ಎಲ್ಲ ಕಡೆ ಮಹಾಜರು ಕಾರ್ಯನೂ ಕೂಡ ಮಾಡಿರೋಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.